ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಸ್ ಎಸ್ ಫ್ಯಾಷನ್ ಟೆಕ್. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ಈ ಥರ ಒಂದು 4-5 ಪ್ಲೇಟ್ಸ್ ಬರುವಂತಹ ಒಂದು ಪಫ್ ಸ್ಲೀವ್ಸ್ನ ಹೊಲಿಯೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದು ಎಲ್ಬೋ ಸ್ಲೀವ್ಸ್ ಆಗಿದೆ. ಸೊ ಇದನ್ನು ಕಟ್ಟಿಂಗ್ ಮಾಡಿ ಹೊಲಿಯೋದು ಹೇಗೆ ಅಂತ ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ಯಾರ್ಯಾರು ಹೊಸದಾಗಿ ನೋಡ್ತಾ ಇದ್ದೀರಾ, ಪ್ಲೀಸ್ ಫ್ರೆಂಡ್ಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆ ವಿಡಿಯೋ ನೋಡಬೇಕಾದ್ರೆ ಸ್ಕಿಪ್ ಮಾಡದೆ ವಿಡಿಯೋಸ್ನ ನೋಡ್ತಾ ಇರಿ. ಅಲ್ಲಲ್ಲೇ ಟಿಪ್ಸ್ನ ನಾನು ನಿಮಗೆ ಕೊಡ್ತಾ ಇರ್ತೀನಿ. ಲಾಸ್ಟಿಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಫ್ರೆಂಡ್ಸ್ ಬನ್ನಿ, ಇವಾಗ ಇದನ್ನು ಯಾವ ರೀತಿ ಕಟಿಂಗ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಫ್ರೆಂಡ್ಸ್, ಈ ಒಂದು ಸ್ಲೀವ್ ಏನಿದೆ ಇದ್ರ ಮೆಜರ್ಮೆಂಟನ್ನು ತೊಗೊಂಡ್ಬಿಟ್ಟು ನಾವು ಕಟಿಂಗ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ಇದ್ರ ರೆಡಿ ಎಷ್ಟು ಲೆಂತ್ ಇದೆ ಅನ್ನೋದನ್ನು ಫಸ್ಟು ನಾವು ನೋಡ್ಕೊಳ್ಳೋಣ. ಇಲ್ಲಿ ಪಪ್ಸು ಬರುತ್ತೆ, ಹಾಗಾಗಿ ಈ ಪಪ್ಸ್ ಏನಿದೆ ಇದನ್ನು ಮೆಜರ್ಮೆಂಟು ಪ್ರಕಾರ ಮೇಲ್ಗಡೆ 1 ಇಂಚಷ್ಟು ಬರ್ತಾಯಿದೆ. ಇದನ್ನು ನಾವಿಲ್ಲಿ ಈ ರೀತಿ ಬಿಟ್ಕೋಬೇಕು. ಬಿಟ್ಬಿಟ್ಟು ಇಲ್ಲಿ ನಾವು ಲೆಂತು ನೋಡ್ಕೋಬೇಕು. ಇಲ್ಲಿ 11 ಇಂಚು ಲೆಂತ್ ಬರ್ತಾಯಿದೆ. ಸೊ ಈ ಒಂದು ಏನು ಪಫ್ ಬರಬೇಕಂದ್ರೆ ನಾವು ಎಕ್ಸ್ಟ್ರಾ 2 ಇಂಚು ಇಡಬೇಕಾಗುತ್ತೆ. ಸೊ ಈ ಒಂದು ಆರ್ಮ್ ರೌಂಡ್ ಏನಿದೆ, ಸ್ಲೀವ್ಸ್ ರೌಂಡು ಕೆಳಗಡೆ 6 ಬರುತ್ತೆ ಇವ್ರದ್ದು. ಸೊ ಇಷ್ಟು ಮೆಜರ್ಮೆಂಟ್ ಗೊತ್ತಿದ್ರೆ ಸಾಕಾಗುತ್ತೆ. ಆಮೇಲೆ ಆರ್ಮೋಲು ಇವ್ರದ್ದು 8.5 ಬರುತ್ತೆ. ಸೊ ಕಟಿಂಗ್ ಮಾಡ್ಬೇಕಾದ್ರೆ ನಾನು ಯಾವ ರೀತಿ ಕಟಿಂಗ್ ಮಾಡೋದಂತ ತೋರಿಸ್ಕೊಡ್ತೀನಿ. ಫ್ರೆಂಡ್ಸ್, ಫಸ್ಟು ನಾವಿಲ್ಲಿ 11 ಇಂಚು ಪ್ಲಸ್ ಮೇಲೆ ಮತ್ತು ಕೆಳಗೆ ಅರ್ಧ ಇಂಚು ಸ್ಲೀವ್ಸಿಗೆ ಅಂತ ನಾವು ಇಟ್ಕೋಬೇಕು. ಸೀವಿಂಗಿಗೆ ಅಂದರೆ ಕೆಳಗಡೆ ಮರ್ಚೊಲಿತೀವಲ್ಲ ಅಲ್ಲಿ ಅರ್ಧ ಇಂಚು ಮತ್ತು ಮೇಲ್ಗಡೆ ಅರ್ಧ ಇಂಚಿಗೆ ಹೋಗುತ್ತೆ. ಸೊ ಇಲ್ಲೊಂದು ಸ್ಟ್ರೈಟ್ ಲೈನನ್ನು ಹಾಕೊಳ್ಬೇಕು. ಈಗ ನಾವಿಲ್ಲಿ ಏನು ಆರ್ಮ್ ಡೌನ್ ಇದೆ ಅದನ್ನು ನಾವು ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಇಲ್ಲಿ ನಾನು 3.5 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. ಸೊ ಅವ್ರದ್ದು ಆರ್ಮ್ ಹೋಲ್ ಬಂದು 8.5 ಇಡಬಾರ್ದು, 8 ಇಟ್ಟರೆ ಸಾಕಾಗುತ್ತೆ. ಯಾಕಂದರೆ ಇದು ಕ್ರಾಸ್ ಲೈನ್ ಆಗಿರೋದ್ರಿಂದ ಅರ್ಧ ಇಂಚು ಎಕ್ಸ್ಟ್ರಾ ಬರುತ್ತೆ. ಫ್ರೆಂಡ್ಸ್, ಹಾಗಾಗಿ ನಾವು ಆರ್ಮ್ ಹೋಲ್ ಎಷ್ಟಿರುತ್ತೆ ಅದರಲ್ಲಿ ಮೈನಸ್ ಅರ್ಧ ಇಂಚು ಮಾಡ್ಕೊಂಬಿಟ್ಟು ಇಲ್ಲಿ ನಾವು ಅಳತೆನ ಇಡಬೇಕಾಗತ್ತೆ. ಸೊ ಇಲ್ಲಿ ನಾನು 2.5 ಇಂಚಿಗೆ ಮಾರ್ಕ್ ಮಾಡ್ಕೊತಾ ಇದ್ದೀನಿ. 2.5 ಇಂಚು ಮಾರ್ಕ್ ಮಾಡ್ಕೊಂಬಿಟ್ಟು ಇಲ್ಲಿ ನಾವು ಮಾರ್ಕ್ ಮಾಡಬೇಕು. ಈ ಒಂದು ಡಾಟಿಂದ ಆ ಡಾಟಿಗೆ ಮಾರ್ಕನ್ನು ಮಾಡಬೇಕು ಈ ರೀತಿ. ಅದೇ ರೀತಿ ಕೆಳಗಡೆ ಅವ್ರದ್ದು ಆರ್ಮ್ ರೌಂಡ್ ಬಂದು 6 ಇಂಚಿಗೆ ನಾವಿಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಬೇರೆ ಕಲರ್ ಮಾರ್ಕರ್ ತೊಗೊತೀನಿ. ಫ್ರೆಂಡ್ಸ್, ಒಂದು ನಿಮಿಷ. ಸೊ ಇಲ್ಲಿ 6 ಇಂಚಿಗೆ ನಾನು ಮಾರ್ಕ್ ಮಾಡ್ಕೊಂಡಿದ್ದೀನಿ. ಸೊ ಈಗ ಇಲ್ಲಿ ನಾವು 2 ಇಂಚು ಮಾರ್ಜಿನ್ ಬಿಟ್ಟಿದ್ದೀನಿ ನಾನಲ್ಲಿ. ಸೊ ಹಾಗಾಗಿ ಇಲ್ಲೂ ಕೂಡ 2 ಇಂಚು ಮಾರ್ಜಿನ್ ಬಿಡಬೇಕು. ಕೆಳಗೂ ಕೂಡ ಅರ್ಧ ಇಂಚು ಮಾರ್ಜಿನ್ನ ಬಿಡಬೇಕು. ಸೊ ಈಗ ನಮಗೆ ಪಫ್ ಸ್ಲೀವ್ಸು ಬೇಕಾಗಿರೋದ್ರಿಂದ ಅದು ಒಂದು 4-5 ಪ್ಲೇಟ್ಸು ಬಂದಿದೆ ಅಷ್ಟೇ. ಹಾಗಾಗಿ 2 ಇಂಚವರೆಗೂ ಇಟ್ಕೊಂಡ್ರೆ ಸಾಕಾಗುತ್ತೆ. ಸೊ ಇಲ್ಲಿಂದ ಏನು ನಾವು ರೆಡಿ ಸ್ಲೀವ್ಸ್ ಮಾಮೂಲಿ ಈ ಮೆಜರ್ಮೆಂಟ್ ಪ್ರಕಾರ ನಾನಿಲ್ಲಿ ಮಾರ್ಕ್ ಮಾಡಿದ್ದೀನಿ. ಸೊ ಈಗ ನಾನಿಲ್ಲಿ 2 ಇಂಚಿಗೆ ಈ ಕ್ಲಾತ್ ಏನಿದೆ ಅದು ತೊಗೊಂಡಿದ್ದೀನಿ. ಇಲ್ಲೂ ಕೂಡ ಸೇಮು 2 ಇಂಚಿಗೆ ನಾವು ಮಾರ್ಕ್ ಮಾಡ್ಕೋಬೇಕು. ಸೊ ಇಲ್ಲಿ ಒಂದು ಬಾಕ್ಸನ್ನು ಹಾಕೋಬೇಕು. ಸೊ ನಿಮಗೆ ಜಾಸ್ತಿ ಪಫ್ ಒಂದು ಪ್ಲೇಟ್ಸ್ ಬೇಕು ಅಂತಂದರೆ ನೀವು ಅವಾಗ ಈ ಲೈನ್ ಏನಿದೆ ಈ ಕಡೆ ಹಾಕೋಬೇಕಾಗತ್ತೆ 4 ಇಂಚು. ಇಲ್ಲೂ ಕೂಡ ನೀವು 4 ಇಂಚವರೆಗೂ ತೊಗೋಬೇಕು. ಇಲ್ಲಿ ಜಾಸ್ತಿ ಪ್ಲೇಟ್ಸ್ ಬೇಡ ಅಂತ ಹೇಳಿರೋದ್ರಿಂದ ಒಂದು 4-5 ಪ್ಲೇಟ್ಸ್ ಮಾತ್ರ ಬರೋ ರೀತಿ ನಾನೀಗ ಕಟ್ ಮಾಡ್ಕೊತಾ ಇದ್ದೀನಿ. ಫ್ರೆಂಡ್ಸ್, ಸೊ ಈಗ ಇಲ್ಲಿ ಏನಿದೆ ಇಲ್ಲಿ ಈ ಶೇಪನ್ನು ನಾವು ತೆಗಿಬೇಕು. ನೆಕ್ ಶೇಪ್ ತೆಗಿತೀವಲ್ಲ ಅದೇ ಥರ ಈ ಶೇಪ್ ಅನ್ನೋದನ್ನು ತೊಗೊಂಡ್ಬಿಟ್ಟು ಇದನ್ನು ಇಲ್ಲಿ ಈ ಮಾರ್ಕಿಂಗ್ಗೆ ನಾವು ಸೇರಿಸ್ಕೋಬೇಕು. ಫ್ರೆಂಡ್ಸ್, ಈ ರೀತಿ ಮಾರ್ಕ್ ಮಾಡ್ಕೊಬೇಕು. ಸೊ ನಾವೀಗ ಎಲ್ಲಿಂದ ಎಲ್ಲಿಗೆ ಪ್ಲೇಟ್ಸ್ ಹಿಡಿಬೇಕು ಅನ್ನೋದು ನಿಮಗೆ ಗೊತ್ತಾಗುತ್ತೆ.
ಸೊ ಜಸ್ಟ್ ಇಲ್ಲಿ ಮಾರ್ಕ್ ಮಾಡ್ಕೊಂಬಿಟ್ಟು ನಾವು ಇಲ್ಲಿಂದ ಇಲ್ಲಿಗೆ ಪ್ಲೇಟ್ಸನ್ನು ಹಿಡಿಬೇಕು. ಸೊ ಈಗ ಈ ಒಂದು ಡಾಟ್ ಏನಿದೆ ಇದನ್ನು ಸೇರಿಸ್ಕೊಂಬಿಡೋಣ. ಇಷ್ಟು ಸ್ಲೀವ್ಸಿಂದು ರೆಡಿ ಆಗಿದೆ ಫ್ರೆಂಡ್ಸ್. ಸೊ ಇಷ್ಟು ಮೆಜರ್ಮೆಂಟ್ ಆದಮೇಲೆ ನಾವು ಮಾರ್ಕಿಂಗ್ ಮಾಡಾದ್ಮೇಲೆ ಈಗ ಕಟ್ಟಿಂಗ್ ಮಾಡ್ಕೊತಾ ಇದ್ದೀನಿ. ಈ ಮಾರ್ಕಿಂಗ್ ಏನಿದೆ ಇದ್ರ ಮೇಲೆ ನೀಟಾಗಿ ಕಟ್ ಮಾಡ್ಕೋಬೇಕು. ಸೊ ಸಮ ಇಲ್ಲ ಅಂದರೆ ನೀಟಾಗಿ ಸಮವಾಗಿ ಕಟ್ ಮಾಡ್ಕೊಳ್ಳಿ. ಸೊ ಈಗ ಇಲ್ಲಿ ಈ ಲೈನ್ ಏನು ಬಂದಿದೆ ಇಲ್ಲಿ ಒಂದು ನಾಚನ್ನು ಹಾಕೋಬೇಕು. ಯಾಕಂದರೆ ಇಲ್ಲಿಂದ ಪ್ಲೇಟ್ಸನ್ನು ನಾವು ಹಿಡಿಬೇಕು. ಅದೇ ರೀತಿ ಮಿಡಲಲ್ಲೂ ನಾವು ಮಾರ್ಕ್ ಮಾಡ್ಕೊಳ್ಳೋಣ. ಸೊ ಈಗ ನಾವು ಒಳಭಾಗ ಏನಿದೆ ಅದನ್ನು ನಾವು ಕಟ್ ಮಾಡ್ಕೋಬೇಕು. ನೀವು ಹೊಲ್ದಾದ್ಮೇಲೆ ಬೇಕಿದ್ರು ಇದನ್ನು ಕಟ್ ಮಾಡ್ಕೋಬೋದು. ಫಸ್ಟೇನು ಕಟ್ ಮಾಡ್ಕೋಬೋದು ಫ್ರೆಂಡ್. ಸೊ ಈಗ ಇದನ್ನು ಸ್ಟಿಚಿಂಗ್ ಮಾಡೋದು ಹೇಗೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ. ಸೊ ಈಗ ನಾವು 2 ಸ್ಲೀವ್ಸಿಗೂ ಈ ರೀತಿ ಮಾರ್ಕನ್ನು ಮಾಡ್ಕೋಬೇಕು. ಸೊ ನೆಕ್ಸ್ಟು ಈ ಒಂದು ಕ್ಲಾತ್ ಏನಿದೆ ಇದನ್ನು ನಾನು ಒಂದು ಸ್ಲೀವಿಗೆ ಆಗೋಷ್ಟು ಕಟ್ ಮಾಡ್ಕೊತೀನಿ. ಈ ರೀತಿ ನೆಕ್ಕಿ ವರ್ಕು ಬಂದಿದೆ ಫ್ರೆಂಡ್ಸ್. ಇದಕ್ಕೆ ಫಸ್ಟು ನಾವು ಇದನ್ನು ತಿರುಗಿಸಿ ಹೊಲ್ಕೋಬೇಕು. ಈ ಮಾರ್ಕಿಂಗ್ ಏನು ಮಾಡ್ಕೊಂಡಿದ್ವಿ ಇದನ್ನು ಮೇಲೆ ಇಟ್ಕೋಬೇಕು. ಮೇಲೆ ಇಟ್ಕೊಂಡು ನಾವಿಲ್ಲಿ ಅರ್ಧ ಇಂಚಿಗೆ ಹೊಲಿಗೆನ ಹಾಕೋಬೇಕು ಫ್ರೆಂಡ್ಸ್. ಅರ್ಧ ಇಂಚಿಗೆ ನಾವು ಹೊಲಿಗೆನ ಹಾಕಂತ ಹೋಗ್ಬೇಕು ಕೆಳಗಡೆ. ಈ ಎಕ್ಸ್ಟ್ರಾ ಬಟ್ಟೆನ ಕಟ್ ಮಾಡ್ಕೋಬೇಕು. ಕೆಳಗಡೆ ನಾವಿಲ್ಲ ಅಲ್ಲಲ್ಲೇ ಕಟ್ ಮಾಡ್ಕೋಬೇಕು ಈ ಥರ. ಆವಾಗ ತಿರುಗಿಸಿ ಹೊಲಿದಾಗ ನೀಟ್ ಫಿನಿಶಿಂಗ್ ಆಗಿ ಹೊಲಿಬೋದು ಫ್ರೆಂಡ್ಸ್. ಅದಕ್ಕಾಗಿ ನಾವು ಈ ರೀತಿ ಕಟ್ ಮಾಡ್ಕೋಬೇಕು. ಸೊ ಈಗ ನಾವಿಲ್ಲಿ ತಿರುಗಿಸಿ ಹೊಲಿಯೋಣ. ಸೊ ಈ ರೀತಿ ಇದ್ದಾಗ ನೆಕ್ಕಿ ಇದ್ದಾಗ ಅದು ಮೂವ್ ಆಗೋದಿಲ್ಲ. ಸೊ ಹಾಗಾಗಿ ನಾವೇನು ಮಾಡಬೇಕು ಅಂತಂದರೆ ಈ ಒಂದು ಲೈನಿಂಗ್ ಏನಿದೆ ಇದನ್ನು ನಾವು ಈ ಕಡೆ ತಿರುಗಿಸ್ಕೋಬೇಕು ಬಟ್ಟೆ. ಸೊ ಕೆಳಗಡೆ ಒಂದು ಹೊಲಿಗೆನ ಹಾಕೋಬೇಕು. ಈಗ ನಾನು ಈ ರೀತಿ ಹೊಲ್ಕೊಂಡಿದ್ದೀನಿ ಕಿನಾರಿ ಸ್ಟಿಚಿಂಗು. ಸೊ ಈಗ ಇಲ್ಲಿ ಹೊಲಿಗೆ ಅನ್ನೋದು ಕಾಣೋದಿಲ್ಲ. ಸೊ ಈಗ ನಾವಿಲ್ಲಿ ಸುತ್ತಲೂ ಹೊಲಿಗೆನ ಹಾಕೋಬೇಕು.
ಸೊ ಈಗ ಈ ಎಕ್ಸ್ಟ್ರಾ ಕ್ಲಾತ್ ಏನಿದೆ ಕಟ್ ಮಾಡ್ಕೊಂಬಿಡೋಣ. ಸೊ ಈಗ ಇಲ್ಲಿ ಏನು ಕಚ್ಚಾ ಹೊಡ್ಕೊಂಡಿದ್ವಿ ಅವಾಗಲೇ ಮಾರ್ಕ್ ಮಾಡ್ಕೊಂಡಿದ್ವಲ್ಲ, ಸೊ ಅದನ್ನು ಮತ್ತೊಂದು ಸಲ ಇಲ್ಲಿ ಮಾರ್ಕ್ ಮಾಡ್ಕೊಳ್ಳೋಣ. ಯಾಕಂದರೆ ಅಲ್ಲಿಂದ ಅಲ್ಲಿವರೆಗೂ ನಾವು ಪ್ಲೇಟ್ಸನ್ನು ಹಿಡಿಬೇಕು. ಸೊ ಹಾಗಾಗಿ ಈಗ ಈ ಒಂದು ಕಚ್ಚಾ ಏನಿದೆ ಇಲ್ಲಿಂದ ಇಲ್ಲಿವರೆಗೂ ನಾವು ಪ್ಲೇಟ್ಸನ್ನು ಹಿಡಿಯೋಣ. ಸೊ ಇಷ್ಟು ಹೊಲ್ಕೊಂಡಿದ್ದೀನಿ ಫ್ರೆಂಡ್ಸ್, ನೋಡಿ ಈ ರೀತಿ ಸ್ಲೀವ್ಸು ಪ್ಲೇಟ್ಸ್ ಹಿಡಿದ್ರೆ ಈ ಸ್ಲೀವ್ಸು ರೆಡಿ ಆಯಿತು. ಸೊ ಈಗ ನಾವು ಇದನ್ನು ಬ್ಲೌಸ್ಗೆ ಅಟ್ಯಾಚ್ ಮಾಡಬೇಕು ಫ್ರೆಂಡ್ಸ್. ಬ್ಲೌಸ್ಗೆ ಅಟ್ಯಾಚ್ ಮಾಡಿದ ಮೇಲೆ ಯಾವ ರೀತಿ ಕಾಣುತ್ತೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ ಲಾಸ್ಟಲ್ಲಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಯಾರಿಗೆ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಫ್ರೆಂಡ್ಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.